ಕಾರಣಾಂತರಗಳಿಂದ ನನ್ನ ಹೆಸರು ಮಿಸ್ ಆಗೋಗಿರುತ್ತೆ. ಇದು ಪ್ರೋಸೆಸ್ ಜನವರಿಲಿ ಶುರು ಆಗಿರುತ್ತೆ. ನಮ್ಮ ಕರ್ನಾಟಕದ ಬಹಳಷ್ಟು ಕಲಾವಿದರು ಹೋಗಿ ಬರ್ತಿರ್ತಾರೆ ಜನವರಿಯಿಂದನೇ ಅಯೋಧ್ಯೆಗೆಲ್ಲ. ನಾನು ಇದ್ಯಾಕೆ ನನ್ನನ್ನು ಕರೆದಿಲ್ಲ, ಇದು ಏನಕ್ಕೆ 2 ಕೆಲಸ ಮಾಡಿ ಬಂದಿದ್ದೀನಿ, ಇನ್ನು ನನ್ನ ಎಲ್ಲ ಬಿಟ್ಟೋಗಿದೆಯಲ್ಲ ನನ್ನ ಹೆಸರು ಇಲ್ಲಿ. ನಾನು ಕೇಳಿ ತೊಗೊಳಕ್ಕೆ ಭಾಳ ಇಷ್ಟ ಇಲ್ಲ. ನಾನು ಒಬ್ಬ ಕಲಾವಿದಿನ, ಇದು ಕೊಡಿ ಅಂತ ಕೇಳೋದು ನಮಗೆ ಮನಸ್ಸಿಗೆ ಭಾಳ ಕಷ್ಟ ಆಗುತ್ತೆ ಆ ರೀತಿ ಕೇಳೋದು. ಆಗ ಅನ್ಕೋತಿದ್ದೆ 2 ದೇವರು ಕೊಟ್ಟಿದ್ದಾನೆ, ಸಮಾಧಾನವಾಗಿರೋಣ ಸಾಕು ಅಂತ. ಏಪ್ರಿಲ್ನಲ್ಲಿ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಫೈನಲ್ ಮೀಟಿಂಗ್ ಇದಾಗಬೇಕಾಗಿರುತ್ತೆ. ಸಾವಿರಾರು ಕಲಾವಿದರಲ್ಲಿ 11 ಜನಕ್ಕೆ ಫೈನಲೈಸ್ ಮಾಡಿರ್ತಾರೆ. 11ರಲ್ಲಿ ಅವತ್ತು ಕಮಿಟಿಯವರು ಎಲ್ಲ ಸೇರಿ ಫೈನಲೈಸ್ ಮಾಡೋಣ ಅಂತ ಇಟ್ಕೊಂಡಿದ್ದಾಗ ಹಿಂದಿನ ದಿವಸ IGNCA ಚೇರ್ಮನ್ ಸಚ್ಚಿದಾನಂದ ಜೋಶಿ ಅಂತಿದ್ದಾರೆ. ಈ ಸಮಯದಲ್ಲಿ ಅವ್ರ ಹೆಸರು ತಗೊಳ್ಳೇಬೇಕು, ಇವತ್ತು ನಿಮ್ಮ ಮುಂದೆ ಕೂತಿರೋ ಕಾರಣ ಅವರು ಆ ಸಮಯದಲ್ಲಿ ನನ್ನ ಹೆಸರನ್ನ ಅವರು ನನ್ನನ್ನು ಕರೆದಿದ್ದು ಮತ್ತು ನನ್ನ ಹೆಸರನ್ನ ಹೇಳಿದ್ದು ಕಮಿಟಿಯವ್ರ ಮುಂದೆ. ಸಚ್ಚಿದಾನಂದ ಜೋಶಿ ಅಂತ ಸರ್ ಅವರು ರಾತ್ರಿ ಕಾಲ್ ಮಾಡಿದ್ರು, ಅರುಣ್ ಬನ್ನಿ ನೀವು ನಾಳೆ ಇಮಿಡಿಯೇಟ್ ಆಗಿ ಡೆಲ್ಲಿಗೆ ಅಂತ. ಫೈನಲ್ ಅದು 1000ದಿಂದ 11ಕ್ಕೆ ಬಂದಿರುತ್ತೆ ಸೆಲೆಕ್ಷನ್. ನಾನು ಬಿಟ್ಟೋಗಿರುತ್ತೆ. ಸೊ ಆಗ ಅವರು ಹೇಳ್ತಾರೆ, ಹೋಗಿ ನಾನು ಈ ರೀತಿ ಯಾಕಂದ್ರೆ ಕಮಿಟಿಯವ್ರಿಗೆ ನಾನು ಇವೆರಡು ಕೆಲಸ ಮಾಡಿದ್ದೇನು ಗೊತ್ತಿರಲಿಲ್ಲ. ಅವ್ರು ಅರುಣ್ ಇಲ್ವಲ್ಲ ಇಲ್ಲಿ, ಕಲ್ಲು ಅಂದರೆ ಅರುಣ್ ಇರಬೇಕಲ್ಲ ಅಂತ ಹೇಳಿ ನೆನೆಸ್ಕೊಂಡು ನನ್ನ ರಾತ್ರಿ ಫೋನ್ ಮಾಡಿ ಅವರೇ ಟಿಕೆಟ್ ಬುಕ್ ಮಾಡಿ ಬೆಳಗ್ಗೆ ಕರ್ಸ್ಕೊಂತಾರೆ ನನ್ನ ಡೆಲ್ಲಿಗೆ. ಸೊ ಅವತ್ತು ನಾನು ಬೆಳಗ್ಗೆ ಅಲ್ಲಿರ್ತೀನಿ. ಬೇರೆ ಕಲಾವಿದರು ನೋಡಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಹೇಗೆ ಅರುಣ್ ಬಂದ ಇಲ್ಲಿ ಅಂತ. ನೋಡಿ, ಅದು ನಾವು ಹೇಳ್ತೀವಲ್ವಾ, ಫೈನಲಿ ಒಂದು ದೇವರನ್ನ ಸಚ್ಚಿದಾನಂದಲೇ ಕರೆಯೋದು. ಹೌದು, ಸಚ್ಚಿದಾನಂದ ಜೋಶಿ. ನೋಡಿ ಹೀಗೆ ನನಗೆ ಈ ಒಂದು ಅವಕಾಶದಲ್ಲಿ ಅವರ ಪಾತ್ರ, ಅವರು ನನ್ನನ್ನು ನೆನೆಸ್ಕೊಂಡಿದ್ದು ಬಹಳ ಮುಖ್ಯ. ಮತ್ತೊಂದು, ನೀವು ಪ್ರತಾಪ್ ಸಿಂಹನ್ ಅವರನ್ನು ಕೂಡ ನೆನೆಸ್ಕೊಂಡ್ರಿ. ಯಾವ ಸರ್? ಪ್ರತಾಪ್ ಸಿಂಹ ಸರ್ವೇ ನೋಡಿ, ಕೇದಾರ್ನಾಥ್ ಶಂಕರಾಚಾರ್ಯ ಮೂರ್ತಿ ಆಗ ಫೋನ್ ಬಂದ್ಬಿಡ್ತು, ಪ್ರಧಾನಮಂತ್ರಿಗಳು ಭೇಟಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ ಹೇಳ್ತೀವಿ ಡೇಟ್ ಅಂತ. ಆದರೆ ಅದು ಪೋಸ್ಟ್ಪೋನ್ ಆಗ್ತಾನೆ ಇತ್ತು, ಯಾವುದು ಫೈನಲೈಸ್ ಆಗ್ತಿರಲಿಲ್ಲ. ನಾನು ಇದೇನಪ್ಪ ಹೇಳಿದ್ರು ಯಾರು ಕರೀಲಿಲ್ಲ ಅಂತ ಆ ವಿಷಯನ ನಾನು ಪ್ರತಾಪ್ ಸಿಂಹ ಸರ್ಗೆ ಹೇಳಿದಾಗ ಅವ್ರು ಪರ್ಸ್ನಲಿ ಎಲ್ಲ ಕಡೆನೂ ಈ ಥರ ಹೇಳಿದ್ರಂತೆ, ನೋಡಿ ಇನ್ನೂ ಭೇಟಿ ಮಾಡಿಲ್ಲ ಅಂತ ಹೇಳಿ ನನ್ನನ್ನು ಸಹ ಒಂದು ಸಣ್ಣದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ಟ್ಯಾಚ್ಯೂ ತೊಗೊಂಡೋಗಿದ್ದೆ. ಅವ್ರ ಮನೆಯಲ್ಲೇ ಇಳಿಸ್ಕೊಂಡು, ಮೇಡಮ್ ಅವರೇ ನನಗೆ ದೋಸೆ ಎಲ್ಲ ಕೊಟ್ಟಿದ್ದು ನೆನಪಿದೆ, ಇರಿಸ್ಕೊಂಡು ಕರ್ಕೊಂಡೋಗಿ ಪ್ರಧಾನಮಂತ್ರಿಗಳಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಂದು ಕಲ್ಲಿನ ಸಣ್ಣ ಪ್ರತಿಮೆನ ನೀಡೋ ಅವಕಾಶ ಅದನ್ನು ಮಾಡಿಕೊಟ್ಟಿದ್ದು ನಮ್ಮ ಪ್ರತಾಪ್ ಸಿಂಹ ಸರ್. ಅವರು ನಮ್ಮ ಜಿಲ್ಲೆ ಯಾವುದೇ ಯಂಗ್ಸ್ಟರ್ಸ್ ಇರಲಿ, ಯಾವುದೇ ಕೆಲಸ ಅದು ಸರಿ ಇದೆ ಅಂತ ಆದರೆ ಯಾರು ಅಂತ ನೋಡ್ದೇನೆ ಅವರು ಆ ಕೆಲಸ ಮಾಡಿಕೊಡ್ತಾರೆ. ಅದೊಂದು. ಈ 11 ಜನ ಲಿಸ್ಟ್ ಔಟ್ ಆಗಿರ್ತಾರಲ್ಲ, ಕೊನೆಗೆ ಸಚ್ಚಿದಾನಂದ ಜೋಶಿ ಅವರು ನಿಮ್ಮನ್ನು ಕರೀತಾರೆ, ನೀವು ಹೋಗ್ತೀರಿ. ಅಲ್ಲಿ ಏನಾಗುತ್ತೆ? ಅಲ್ಲಿ ಹಾಗೇನು ನಾನು ಏನು ಕೆಲಸ ಮಾಡಿರ್ತೀವಿ ಅದರದ್ದು PPT ಇರುತ್ತೆ, ಕೆಲವೊಂದು ಟೆಕ್ನಿಕಲ್ ಕ್ವಶನ್ಸ್ನ ಕೇಳ್ತಾರೆ. ಎಷ್ಟು ಕಾನ್ಫಿಡೆಂಟ್ ಆಗಿ ಒಬ್ಬ ಕಲಾವಿದ ಇದ್ದಾನೆ ಅನ್ನೋದನ್ನ ಒಂದು ಅಬ್ಸರ್ವೇಷನ್ ಮಾಡ್ತಾ ಇದ್ರು ಅನ್ಸುತ್ತೆ. ಸೊ ನನ್ನಲ್ಲಿ ಆ ಕಾನ್ಫಿಡೆನ್ಸ್ ಅವ್ರಲ್ಲಿ ಕಾಣ್ತು ಅನ್ಸುತ್ತೆ. ನನಗೂ ಕಾನ್ಫಿಡೆಂಟ್ ಇತ್ತು, ಇದು ಸಿಕ್ಕಿದ್ರೆ ಏನಂತಾರೆ ಕಲೆ ಮುಖಾಂತರ ಒನ್ ಆಫ್ ದ ಬೆಸ್ಟ್ ನಾವು ಕೊಡೋ ಒಂದು ಶಕ್ತಿ ನನ್ನಲ್ಲಿದೆ ಅಂತ ಮಾತ್ರ ನನಗೂ ಕಾನ್ಫಿಡೆಂಟ್ ಇತ್ತು. ಓಕೆ.